ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡ್ರೈ ಫ್ರೂಟ್ಸ್ ಚೆಕ್ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ತಗೊಳೋದು ಅಂತ ನಮಗೊಂದು ಐಡಿಯಾ ಬಂತು. ಇಲ್ಲಿ VR ಬೆಂಗಳೂರು ಅನ್ನೋ ಮಾಲಲ್ಲಿ ಲೂಲು ಡೈಲಿ ಅಂತ ಶಾಪ್ ಓಪನ್ ಆಗಿದೆ. ಅಲ್ಲಿ ಡಿಫ್ರೆಂಟ್ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಹೋಗೋಣ ಬನ್ನಿ. ಇವತ್ತು ನಾವು ಹೊರಟಿದ್ದು ನನ್ನ ಮಗಳು ಅಲ್ಲಿ ಕೀ ಹಾಕಿ ತೆಗಿತಾ ಇದ್ಲು ಅಂತ ಅವಳು ಕರ್ಕೊಂಡು ಸಂಜೆ 5-5:30 ಟೈಮಲ್ಲಿ ಹೊರಟ್ವಿ. ನಾವು ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯಿತು ಅಂತ ನಮ್ಮ ಯಜಮಾನ್ರು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಗಾಡಿ ಪೆಟ್ರೋಲ್ ಹಾಕಿಸ್ಕೊಂತ ಇದ್ದರು. ಅಷ್ಟರಲ್ಲಿ ನನ್ನ ಮಗಳು ಅಲ್ಲೇ ಇದ್ದ ಗಿಡಗಳು ನೋಡಿ ಹೂವು ಕೀಳೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಒಬ್ಬರು ಬಂದು ಅವಳು ಹೂವು ಕೀಳೋದು ನೋಡಿ ಅವರೇ ಹೂವು ಕಿತ್ಕೊಟ್ರು. ನಮ್ಮ ಮನೆಯವರು ಗಾಡೀಲಿ ಬ್ಲೋ ಕಮ್ಮಿ ಆಗಿದೆ ಅಂತ ಬ್ಲೋ ಹಿಡಿಸ್ತಾ ಇದ್ದರು. ಅದನ್ನು ನನ್ನ ಮಗಳು ಅಷ್ಟು ಇಂಟ್ರೆಸ್ಟಾಗಿ ನೋಡ್ಕೊಂತ ನಿಂತಿದ್ಲು. ಕಿತ್ಕೊಟ್ಟು ಹೂವನ್ನ ಹಿಡ್ಕೊಂಡು ಇಂಟ್ರೆಸ್ಟಲ್ಲಿ ನೋಡಿ ಹೆಂಗೆ ನೋಡ್ತಾ ನಿಂತಿದ್ದಾಳೆ. ಆಮೇಲೆ ಗಾಡಿ ಬ್ಲೋ ಎಲ್ಲ ಚೆಕ್ ಮಾಡಿಸ್ಕೊಂಡು ನಾವು ಬಂದಿದ್ದು VR ಬೆಂಗಳೂರು. ಇದಿರೋದು ಫಿನಿಕ್ಸ್ ಮಾಲ್ ನಿಯರೆಯ. ನೆಕ್ಸ್ಟ್ ಒಳಗೆ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಚೆನ್ನಾಗಿತ್ತು. ಹೊರ್ಗಡೆ ನೋಡೋಕ್ಕೆ ಎಲ್ಲ ಚೆನ್ನಾಗಿದೆ ಹೇಳಬೇಕು ಅಂದರೆ. ಮಾಲ್ ಹೊರಗಡೆ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದು. ಇದು ಡಿಸೆಂಬರ್ 23 ಓಪನ್ ಆಗಿದೆ ಅಂತೆ ಲೂಲು ಡೈಲಿ ಅಂತ ಹೊಸದಾಗಿ. VR ಬೆಂಗಳೂರು ಮಾಲ್ ಇತ್ತು, ಅದರೊಳಗೆ ಲೂಲು ಡೈಲಿ ಅಂತ ಡಿಸೆಂಬರ್ 23 ಓಪನ್ ಆಗಿದೆ ಅಂತ ಗೊತ್ತಾಯಿತು. ನೋಡಿ ಅಲ್ಲೆಲ್ಲ ನೀರು ಬರೋದೆಲ್ಲ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನೆಲ್ಲ ವೀಡಿಯೋ ಮಾಡ್ತಾ ಇದ್ದೆ. ಅವ್ರು ಮುಂದೆ ಹೋಗ್ತಾ ಇದ್ರು, ನೀನು ವೀಡಿಯೋ ಮಾಡ್ಕೊಂಡು ಬಾ, ನಾನು ಮುಂದೆ ಹೋಗ್ತೀವಿ ಅಂತ ಅಪ್ಪ ಮಗಳು ಹೋಗ್ತಾ ಇದ್ದಾರೆ ನೋಡಿ. ಹಂಗೆ ನಾವು ಎಂಟ್ರೆನ್ಸಿಗೆ ಹೋದ್ವಿ ಒಳಗೆ. ಮಾಲ್ ಒಳಗೆ ಅಷ್ಟೊಂದು ಜನ ಇದ್ದಿದ್ದಿಲ್ಲ. ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಮಾಲ್ ಒಳಗೆ. ಮಾಲ್ ನೋಡಬೇಕು ಅಂದರೆ ಜನ ಜಾಸ್ತಿ ಇರಬೇಕು, ಹಂಗಾರೆ ಇಂಟ್ರೆಸ್ಟ್ ಇರುತ್ತೆ. ಇದು ಲೂಲು ಡೈಲಿ ಇರೋದು VR ಬೆಂಗಳೂರಲ್ಲಿ. ಅದು ಗ್ರೌಂಡ್ ಫ್ಲೋರಲ್ಲೇ ಇದೆ. ಏನು ಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಲ್ಲ, ಗ್ರೌಂಡ್ ಫ್ಲೋರಲ್ಲೇ ಇದೆ. ಬನ್ನಿ ಒಳಗೆ ಹೋಗ್ವಿ. ಅಲ್ಲೆಲ್ಲ ಸೆಟಪ್ ಮಾತ್ರ ಚೆನ್ನಾಗಿ ಮಾಡೇ ಇದ್ದರು. ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು, ಆದರೆ ಕಾಸ್ಟ್ ಮಾತ್ರ ತುಂಬ ಇದೆ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಮಾಡಿರೋ ಸೆಟಪ್ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಮನೆಯವರು ನನ್ನ ಮಗಳನ್ನ ಎತ್ಕೊಂಡು ಹೋಗಕತ್ತಿತ್ತು ನೋಡಿ, ಇದರಲ್ಲಿ ಹಾಕೊಂಡು ದೂಕ್ಯಂತ ಹೋಗ್ತಿದ್ದಾರೆ. ಇದು ಆರ್ಗ್ಯಾನಿಕ್ ವೀಟ್ ಅಂತೆ. ತುಂಬ ಕಾಸ್ಟ್ ಇತ್ತು, ಸುಮ್ಮನೆ ಬೇಡ ಅಂತ ಬಿಟ್ಟು ಬಂದೆ. ಇಲ್ಲಿ ನೋಡಿ, ಇದು ಕಾಯಿನ್ಸ್ ಕರೆನ್ಸಿ ಅಂತೆ. ನಾವು ಚಿಕ್ಕವರಿದ್ದಾಗ 4 ಆಣೆ 8 ಆಣೆ ₹1 ಅಂತ ಯೂಸ್ ಮಾಡ್ತಾ ಇದ್ವಲ್ಲ, ಅದೆಲ್ಲ ಇದೆ. ನಮ್ಮ ಹೊರಗಡೆ ಸಿಗೋ ಸೊಪ್ಪೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಂತೂ ಒಣಗಿದ ಸೊಪ್ಪಿಟ್ಟು ಅದನ್ನು ಕಾಸ್ಟ್ 1 ಕಟ್ 24, 1 ಕಟ್ 38 ಆ ಥರ ಇಟ್ಟಿದ್ರು. ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ರು. ನಾವು ಅದನ್ನೆಲ್ಲ ಮುಟ್ಟಕ್ಕೆ ಹೋಗಲಿಲ್ಲ ಅಂತ ಸುಮ್ಮನೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಸುಸ್ತಾಗಿರ್ತಾರಲ್ಲ, ಹಂಗಾಗಿ ಇಲ್ಲಿ ತಿನ್ನೋಕ್ಕೂ ನಾನು ಮಾಲಲ್ಲಿ ಹೋದಾಗ, ಮಾರ್ಕೆಟಿಂಗ್ ಶಾಪಿಂಗ್ ಹೋದಾಗ ಈ ಥರ ಎಲ್ಲೂ ನೋಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿ ನಾನು ನೋಡಿದ್ದು, ಬೇರೆ ನೋಡಿರ್ತಾರೆ ಮತ್ತು ನಾವು ನೋಡಿದ್ದೀವಿ ನೀವು ನೋಡಿಲ್ಲ ಅಂತ ಅಂದ್ಬೇಡ್ರಿ. ನಾನು ನೋಡಿದ್ದು ಫಸ್ಟ್ ಟೈಮ್, ಸೊ ಹಾಗಾಗಿ ಹೇಳಿದೆ. ಇಲ್ಲಿ ನೋಡ್ರಿ, ಏನೇನೆಲ್ಲ ಡಿಫ್ರೆಂಟ್ ಐಟಮ್ ಮಾತ್ರ ಸಖತ್ತಾಗಿದ್ವು. ತಿನ್ನರಿ ಮಾತ್ರ ಸೂಪರಾಗಿದೆ. ಹಂಗೆ ಕಾಸ್ಟು ಇದೆ. ನೀವು ಕಾಸ್ಟ್ ಕೊಟ್ಟಂಗೆ ಅವರು ತಿಂಡಿ ಕೊಡ್ತಾರೆ. ಸ್ಪೈಸೀಸು ಉಪ್ಪು ಖಾರ ಹಾಕಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಅದು ಯಾವಾಗ ಮಾಡಿಟ್ಟಿದ್ದಾರೋ ಗೊತ್ತಿಲ್ಲ. ಆ ಥರನೇ ನೋಡೋಕ್ಕಿದ್ದಿದ್ದು. ನಾನು ಅಲ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ನನ್ನ ಮಗಳು ನಮ್ಮ ಯಜಮಾನ್ರು ಎಲ್ಲೋ ಹೋಗೇ ಬಿಟ್ಟಾರೆ. ಅವ್ರು ನೋಡ್ಕೋದೇ ಆಯಿತು ನಂದು 10 ನಿಮಿಷ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಏನೋ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಖಾರನೂ ಅಷ್ಟೇ. ಸ್ನ್ಯಾಕ್ಸ್ ತಿನ್ನೋರಿಗಂತೂ ಸೂಪರಾಗಿದೆ. ಇದು ರಾಗಿ ಖಾರ, ನನಗೆ ಇಷ್ಟ ಆಯಿತು ಇದು. ಆದರೆ ಕಾಸ್ಟ್ ಮಾತ್ರ ತುಂಬ ಜಾಸ್ತಿ ಇದೆ, ₹65. ಇಲ್ಲಿ ನೋಡಿ, ಆಲೂ ಮಟರು,
ಕಡಾಯಿ ಪನ್ನೀರು. ಅಲ್ಲಿ ತುಂಬ ಜನ ಬಾಕ್ಸ್ ತಗೊಂಡು ಹೋಗ್ತಾಯಿದ್ರು. ಪಾಪ ಕೆಲ್ಸಕ್ಕೆ ಹೋಗ್ತಾರಲ್ಲ ಮತ್ತು. ಇದು ನೋಡಿ, ಇದು ಚಪಾತಿ ಅಂತೆ 5 ಇರುತ್ತೆ, 35 ರುಪೀಸ್. ಮನೆ ಇನ್ನು 10 ರೂಪಾಯಿ ಹಾಕಿದರೆ 1 kg ಚಪಾತಿ ಹಿಟ್ಟೇ ಬರುತ್ತೆ. ಇದು ಅಕ್ಕಿ ರೊಟ್ಟಿ, ನಮ್ಮ ಸೈಡ್ ಚಿಕ್ಕಮಂಗ್ಳೂರು ಸೈಡು ಫೇಮಸ್ ಅಕ್ಕಿ ರೊಟ್ಟಿ. 5 ಇರುತ್ತೆ. ಎಷ್ಟು ಗೊತ್ತಾ ಕಾಸ್ಟು? 60 ರುಪೀಸ್ ಕಾಸ್ಟು. ಕೇಕ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದ್ವು. ನಮ್ಮ ಮಗಳು ಕೇಕ್ ನೋಡಿ ಓಡಿ ಹೋಗ್ತಾ ಇದ್ಲು, ಬೇಕು ಅಂತ. ಆದರೆ ಬೇಡ ಅಂತ ನಾವು. ಇಲ್ಲಿ ನೋಡಿ ಅವಳು ಖುಷಿ ನೋಡಿ, ಕೇಕ್ ನೋಡಿದ ಮೇಲೆ ಖುಷಿ. ನಾವು ಕೇಕ್ ಕೊಡಿಸಿಲ್ಲ ಅಂತ ಅವಳು ಸಿಟ್ಟಾಗಿ ಅವಳೊಬ್ಬಳೇ ಹೋಗ್ತಾ ಇದ್ದಾಳೆ ಮಾಲ್ನ. ನಾನೇ ಹೋಗ್ತೀನಿ, ಬೇಡ ಯಾರು ಅಂತ. ನಾವು ಎಷ್ಟು ಕರೆದ್ರೂ ಬರಲಿಲ್ಲ, ನಾನೇ ಹೋಗ್ತೀನಿ ಹೋಗು ಅಂತ ಹೋಗ್ತಾ ಇದ್ದಾಳೆ ನೋಡಿ. ಅವಳು ಹುಡುಗರನ್ನ ಮಾಲಿಗೆ ಕರ್ಕೊಂಡೋದ್ರೆ ತುಂಬ ಇದು, ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಅವರಿಗೆ ಖುಷಿ ಆಗುತ್ತೆ ಲೈಟು ಇದೆಲ್ಲ ನೋಡಿ. ಹಾಗಂತ ನನ್ನ ಮಗಳಿಗೆ ಏನಾರು ಕೊಡ್ಸೋಣ ಅಂತ ಚಿಕ್ಕ ಮಕ್ಕಳದು ಆಟಿಕೆ ಸಾಮಾನೇ ಇರೋತ್ತಾಗೆ ಬಂದೆ. ಅಲ್ಲಿ ನೋಡಿದರೆ, ಇಲ್ಲಿ ನೋಡಿ, ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿ ಅಲ್ಲ, ಇದಕ್ಕೇನಂತಾರ ನನಗೆ ಗೊತ್ತಿಲ್ಲ, ಆದರೆ ತಿಂತಾ ಇದ್ವಿ. ನೋಡಿದೆ ನನ್ನ ಮಗಳಿಗೆ ಏನಾರು ತಗೊಳ್ಳೋಣ ಅಂತ. ಅಲ್ಲಿ ಏನು ತಗೊಳಕ್ಕಂತೂ ಆಗಲಿಲ್ಲ. ಕಾಸ್ಟ್ ನೋಡಿ ಸುಮ್ಮನೆ ಆಗಿಬಿಟ್ವಿ. ಹೊರ್ಗಡೆ ಇವೆ ಹೇಳ್ಬೇಕಂದ್ರೆ, ಹೊರ್ಗಡೆ ಇವು ಕಮ್ಮಿ ರೇಟಿಗೆ ಸಿಗುತ್ತೆ. ಇಲ್ಲಿ ಮಾಲಲ್ಲಿ ಲೈಟ್ ಹಾಕಿ AC ರೂಮಲ್ಲಿ ಇಟ್ಟಿರ್ತಾರೆ ಅಂತ ಡಬಲ್ 3 ರೇಟ್ ತಗೊತಾರೆ. ಇವು ಜಾತ್ರೆ ಟೈಮಲ್ಲಿ, ನಮ್ಮೂರ ಸೈಡ್ ಜಾತ್ರೆ ಟೈಮಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ. ಇದು 330 ರುಪೀಸ್. ನಾನು ಪ್ರೈಸು ನೋಡಿದೆ, ಇದು 330 ರುಪೀಸ್ ಇದೆ. ಬೇಡ ಅಂತ ಸುಮ್ಮನೆ ಬಂದುಬಿಟ್ವಿ. ಇದು ನನಗೆ ತುಂಬ ಇಷ್ಟ ಆದ ಬ್ಯಾಗು. ಚೆಂದ ಇತ್ತು, ಚಿಕ್ಕದಾಗಿ ಚೊಕ್ಕವಾಗಿ ಚೆಂದ ಇತ್ತು. ಇಲ್ಲಿ ನೋಡಿರಿ, ನಮಗೆ ಮೇನ್ ಬೇಕಾಗಿದ್ದು ಡ್ರೈ ಫ್ರೂಟ್ಸು. ಡಿಫ್ರೆಂಟ್ ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಚೆನ್ನಾಗಿದೆ ನೋಡೋಕ್ಕೆ, ಆದರೆ ತಗೊಳಕ್ಕಲ್ವ. ಹೊರ್ಗಡೆಕ್ಕಿಂತ ಇಲ್ಲಿ ಕಾಸ್ಟ್ ತುಂಬ ಇದೆ. ಹಂಗೂ ಹಿಂಗೂ ನಾವು ಬಂದು ಬಿಲ್ ಮಾಡಿಸ್ತಾಯಿದ್ವಿ. ಏನು ಜಾಸ್ತಿ ಬಿಲ್ ಆಗಿಲ್ಲ, 330 ರುಪೀಸ್ ಅಷ್ಟೇ ಬಿಲ್ ಮಾಡಿದ್ದು. ನೆಕ್ಸ್ಟ್ ನಾನು ಬರಲ್ಲ ಅಂದು ನಮ್ಮ ಮಗಳನ್ನ ಹೊರಗೆ ಕರ್ಕೊಂಬಂದ್ವಿ. ಆ ಶಾಪಿಂದ ಹೊರಗೆ ಕರ್ಕೊಂಬಂದ್ವಿ. ಇಲ್ಲ, ನಾನು ಮತ್ತೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು ಅಂತ ನಮ್ಮ ಮನೆಯವರು ಅಲ್ಲಿ ಎಕ್ಸಲೇಟರ್ನಾಗ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ಇಲ್ಲ, ನಾನು ಒಳಗೆ ಹೋಗ್ತೀನಿ ಅಂತಿದ್ಲು. ಅವಳಿಗೆ ಎಕ್ಸಲೇಟರ್ ಅಂದರೆ ತುಂಬ ಇಷ್ಟ, ಹಂಗಾಗಿ ಅದು ಮೇಲೆ ಕೆಳಗೆ ಹೋಗುತ್ತಲ್ವಾ, ಹಂಗಾಗಿ ನೋಡಿ ಎಷ್ಟು ಇದರಲ್ಲಿ ನಿಂತು ಹೋಗ್ತಾ ಇದ್ದಾಳೆ. ಅವರು ಅಪ್ಪ ಮಗಳು ಮೇಲೆ ಕೆಳಗೆ ಹಂಗೆ ಆಟ ಆಡ್ತಾ ಇತ್ತು. ಮಾಲ್ ಮಾತ್ರ ಖಾಲಿ ಹೊಡಿತಾ ಇತ್ತು. ಜನಗಳು ಯಾರೂ ಇದ್ದಿದ್ದಿಲ್ಲ, ಅಷ್ಟೊಂದು ಜನ ಏನು ಇದ್ದಿದ್ದಿಲ್ಲ ಈ ಮಾಲಲ್ಲಿ, VRL ಮಾಲಲ್ಲಿ. ಬೆಂಗಳೂರು ಫಿನಿಕ್ಸ್ ಮಾಲ್ ನಿಯರೇ ಅಲ್ವಾ, ಜಾಸ್ತಿ ಜನ ಫಿನಿಕ್ಸ್ ಮಾಲಿಗೆ ಹೋಗ್ತಾರೆ. ಇಲ್ಲಿ ಮಾಲಿಗೆ ಬರೋದು ಅಷ್ಟು ಕಡಿಮೆ ನನಗನ್ಸಿದ್ದು. ಮತ್ತು ಹಂಗಂತ ಇದನ್ನು ಮಾಡ್ತಾರೆ ವಿಡಿಯೋ ನೋಡಿದವರು. ನನಗನ್ಸಿದ್ದು ನಾನು ಹೇಳಿದ್ದೀನಿ. ನೆಕ್ಸ್ಟ್ ಇವರು ಮಾಲೆಲ್ಲ ನೋಡಿದ್ಮೇಲೆ ಬ್ಯಾಕ್ ಟು ಹೋಮ್ ಅಂತ ಮನೆಗೆ ಹೋಗೋಕ್ಕೆ ಹೊರಟಿದ್ದೀವಿ. ಕೆಳಗೆ ಬಂದು ಮನೆಗೆ ಹೊರಡೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.